ಹಾಯ್ ಹಲೋ ಎವ್ರಿವನ್ ಎಲ್ಲ ಹೆಂಗಿದ್ರಿ ಆರಾಮಲ್ಲ. ನಿನ್ನೆ ಹೇಳ್ದಂಗೆ ಇವತ್ತೆಲ್ಲ ಹಾಪ್ಕಿ ತಂದಿದ್ದೆ. ಹಾಪಲ್ಲ ಇವತ್ತು ಅಜ್ಜಿ ನೀರು ದೋಸೆ ಮಾಡ್ಯಾರ. ನೀರು ದೋಸೆ ತಿನ್ಕೊಂಡು ಈಗ ಹೊರಡುವ. ಎಲ್ಲಿಗೋತೆ ಅಂತ ತೋರಿಸ್ತೆ. ವಿಡಿಯೋ ಮಾತ್ರ ಎಂಟು ತನಕ ಕಾಣಿ ಆಯ್ತಾ. ಇವತ್ತು ನನ್ನ ಚಿಕ್ಕಪ್ಪ ನನ್ನ ಕಾಡಿಗೆ ಕರ್ಕೊಂಡು ಹೋಗ್ತಿದ್ರು. ಒಂದು ಸಣ್ಣ ಕೆಲಸ ಇತ್ತು, ಅದಕ್ಕೆ ಎಂಥ ಕೆಲಸ ಅಂತಲೂ ತೋರಿಸ್ತೆ. ಯಾವ ಕಾಡಿಗೆ ಎಲ್ಲಿಗೆ ಹೋಗ್ತಿತ್ತು ನಾವೆಲ್ಲ ತೋರಿಸ್ತೆ. ಕಾಣಿ ಆಯ್ತಾ, ಇಂಟ್ರೆಸ್ಟಿಂಗ್ ಇರುತ್ತೆ ಮಾತ್ರ. ಎಂಟು ತನಕ ಕಾಣಿ, ಮಿಸ್ ಮಾಡಬೇಡಿ. ನಾವು ಇಷ್ಟೆಲ್ಲ ಆಫ್ ರೋಡಿಂಗ್ ಎಲ್ಲ ಮಾಡ್ಕೊಂಡು ಫೈನಲಿ ಈಗ ಗಾಡ್ ಹತ್ರ ಬಂತು. ನಮ್ಮದು ಸ್ಟಾಪ್ ಬಂತು ಈಗ. ಸ್ಟಾಪ್ ಮಾರ್ಕ್. ಅಯ್ಯೋ ಭಾರಿ ಎಕ್ಸೈಟ್ಮೆಂಟಲ್ಲಿದ್ದೆ. ಎಂತ ಹತ್ಕೊಂಬ ಆಯಿತಾ. ಕಾಣಿ ಗಾಡಿ ತಕೋತಿದ್ರು, ಸೀದಾ ನುಗ್ಗಿಸ್ರು ಕಾಡೊಳಗೆ. ಈಗ ನಾನು ಪಿಕ್ಚರ್ ಬಿಡತ್ ಕಾಣಿ. तो चलिए शुरू करते हैं। ಈ ಥರನೇ ಸೂರ್ಯನ ಬೆಳಕು ಬೀಳು ತನಕ ಅಡ್ಡಿಲ್ಲ ಮಾರೆ. ಆಮೇಲೆ ಸ್ವಲ್ಪ ಕತ್ಲು ಸ್ಟಾರ್ಟ್ ಆಯ್ತು. ಮರ ಗಿಡ ಎಲ್ಲ ಜಾಸ್ತಿ ಯಾರು ಕೂಡ ಎಲ್ಲ ಬಾಯಿ ಬುಪ್ ಸ್ಟಾರ್ಟ್ ಆಯ್ತು. ಸ್ಟಿಲ್ ಟ್ರಕ್ಕಿಂಗ್, ಒಳ್ಳೆ ಟ್ರಕ್ಕಿಂಗ್ ಮಾಡ್ಕೊ ಹೋಗ್ತಾ ಇದ್ದೀವಿ. ಸೂಪರ್ ಇತ್ತು ಮಾತ್ರ. ಥೂ, ಅದಂತ ಬಾವಿಯಾ? डिप्रेशन। ಅಲ್ಕ ಸುರಂಗದೊಳಗೆ ಹೋದಾಗ ತೋರುದಿಲ್ಲ. ಜೇನ್ ಬಂದಿತ್ತಾ? ಕಾಡು ಕೋಳಿ ಕೂಗ್ತಾ ಇದೆ. ಇವ್ರು ಹಿಂಗೆ ನನ್ನ ಒಂದೊಂದು ಪ್ಲೇಸಲ್ಲಿ ಬಿಟ್ಟು ಅಲ್ಲಿ ಬಂದೆ ಇಲ್ಲಿ ಬಂದೆ, 1 ಸೆಕೆಂಡ್ ನಿಲ್ಲು ಅಲ್ಲೇ ಅಂತ ಹೇಳಿ ಅಲ್ಲಲ್ಲೇ ನುಗ್ತಾ ಇದ್ರು. ಅವ್ರು ಹೇಳ್ತಿದ್ದು ನನ್ನ ಒಳ್ಳೇದಕ್ಕೆ. ನಂಗೆ ಅಲ್ಲಿಗೆ ಹಾಪ್ಕತ್ತಿಲ್ಲ, ಅದಕ್ಕೆ ಅದು ಅವ್ರ ಆ ಮರದ ಮೇಲೆಲ್ಲ ಹಂಗೇನೆಲ್ಲ ಮಾಡ್ತಾರೆ, ಅದ್ರಲ್ಲಿ ನಂಗೆ ಆತಿಲ್ಲ. ಅದ್ರ ಬದಲು ನಾ ಇಲ್ಲಿ ನಿಲ್ಲುವುದೇ ಒಳ್ಳೇದು ಒಂದು ಲೆಕ್ಕದಲ್ಲಿ. ನಿಮ್ಗೀಗ ನೆಕ್ಸ್ಟ್ ಇಲ್ಲಿ ನೀರು ತೋರಿಸ್ತೆ ಕಾಣಿ. ಫುಲ್ ಹಳ್ಳೆಲ್ಲ ಇತ್ತು ಈಗ ಕಾಣಿ ಇಲ್ಲಿ. ಓ ನಮ್ಮ ಫಸ್ಟ್ ಸ್ಟಾಪ್ ಈಗ. ಸೂಪರ್ ಇತ್ತು ಇದು ನೋಡಿ. ಈ ಪರಿಸ್ಥಿತಿ ಯಾರಿಗೆ ಬೇಕು? ಹಬ್ಬ. ಇವತ್ತೊಂದಿನ ಟ್ರೈಬ್ ಆಗಿದ್ದೀನಿ. ಇಲ್ಲಿಗೆ ಬಂದು ಮಾತ್ರ ಇವತ್ತು ಸ್ಯಾಟಿಸ್ಫೈ ಆಯ್ತು ಕಾಣಿ. ಒಂಚೂರು ಕಷ್ಟ ಆದರೂ ಇಷ್ಟೊಳ್ಳೆ ವ್ಯೂ ನೋಡಿ. ವೀಡಿಯೋಗೆಲ್ಲ ಒಳ್ಳೆ ಆಯ್ತು ಮಾತ್ರ. ನನಗೆ ನಿಮಗೂ ತೋರಿಸ್ತಿದ್ದೆ. ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕಣಿ. ಬರೇ ಕಾಣ್ತಿದ್ರಿ ಅಲ್ಲ ಮಾರೆ, ಸ್ವಲ್ಪ ಸಪೋರ್ಟ್ ಮಾಡಿ ಅಲ್ಲ ನಿಮ್ಮ ಗಂಡಿಗೆ. ಹಬ್ಬ ಗೈಸ್, ಇಟ್ಸ್ ಟು ಹಾರ್ಡ್. ಇಲ್ಲೇ ಇರ್ತೇವೆ, ಬನ್ನಿ. ಹಾಂ 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 ಹೆಂಗಿತ್ತು ಪ್ಲೇಸ್? ದೇವ್ರೆ. ಹಾಂ ಥೋ, ಈ ಥರ ಡೌನ್ ಬರ್ಯಾ. ಇವ್ರು ಹಿಂಗೆ 1 ಸೆಕೆಂಡ್ ಇರು ಅಂತ ಬಿಟ್ಟು ಹೋಗ್ತಿದ್ರು. ಎಂತಂತ ಕಾಣಿ.
ಹೆಂಗಿತ್ತ? ಅಯ್ಯೋ ದೇವ, ಮಳೆಗಾಲದಲ್ಲಾರು ದೇವ್ರಾಣೆ ಗೊತ್ತಿಲ್ಲ ಆಯ್ತು, ನಮಗೂ ಆ ಜಿಗ್ನೆಗೂ ಆಗ ಗೊತ್ತಿಲ್ಲ. ಆದರೆ ಈಗ ಒಂದು ಸ್ವಲ್ಪ ಎಂತ ಇಲ್ಲ, ಬಾ ಅಂದ್ರೆ ಅದಕ್ಕೆ ಬಂದೆ. ಅದು ಮೇನಾಗಿ ನನಗೆ ಬ್ಲಾಗ್ ಮಾಡ್ಲಕ್ಕಲ್ಲ ಅಂದ್ಕೊಂಡು ನೆಕ್ಸ್ಟ್ ಲೆವೆಲ್ ಪ್ಲೇಸ್, ಬಟ್ ನಮ್ಮಂತರಿಗೆಲ್ಲ ಆದಿಲ್ಲ. ಇನ್ನು ಇಲ್ಲೇ ಹಬ್ಬದಲ್ಲ, ಇದನ್ನೆಲ್ಲ ಕಲಿಕ್ ಮಾರೆ, ಇಲ್ಲಾಂದ್ರೆ ಆತಿಲ್ಲ. ನಂಗೆ ಎರಡು ಸ್ವಲ್ಪ ಹತ್ರ ಕೂಡಲೇ ತಲೆ ಬಿಸಿ ಆಯ್ತು. ಇದು ಲೆವೆಲ್ ಅಲ್ಲ, ಅಪ್ ಡೌನ್, ತಲೆ ಬಿಸಿ ಆಯ್ತು ಮಾರೆ. ಸ್ವಲ್ಪ ಜಾರ್ತಂದ್ರೆ ಸೀದಾ ಹೊಂಟದಲ್ಲೇ ಇರ್ಬೋದು. ಎಲ್ಲರೂ ಟ್ರೆಕ್ಕಿಂಗ್ ಹೋಗಿರ್ತೀರಿ, ಈ ರೇಂಜಿಗೆ ಹೋಗಕ್ಕೆ ಸಾಧ್ಯವೇ ಇಲ್ಲ ಆಯ್ತಾ. ಅಲ್ಲ ಈಗ ಹೆಂಗೆ ಹೋಗ್ದು? ಆಗ ಒಂದು ಹಳ್ಳ ತೋರಿಸ್ನಲ್ಲ, ಅದೇ ಹಳ್ಳ ಇಲ್ಲೂ ಇತ್ತು ನೋಡಿ. ಅದು ಸಾಧಾರಣ ಚಾರ್ಮಾಡಿ ಘಾಟಿಗೆ ಟಚ್ ಆಯ್ತು ಅಂತ್ರಪ್ಪ, ಮತ್ತು ನಂಗೆ ಗೊತ್ತಿಲ್ಲ ಆಗಿರತ್ತೆ ಮಾತ್ರ. ಎಂತಕ್ಕಂದ್ರೆ ನಾ ಎಲ್ಲೆಲ್ಲ ಹೋದೆ ಅಲ್ಲೆಲ್ಲ ಆ ಹಳ್ಳ ಮಾತ್ರ ಇತ್ತು ಆಯ್ತಾ. ಎಷ್ಟು ಚಂದ ಅಲ್ಲ ಒಂಥರ ಈ ಥರ ಪ್ಲೇಸ್ ಎಲ್ಲ. ಏನೋ ಮಾರೇಣ, ಇವ್ರು ನಂಬಿ ಇವ್ರು ಹಿಂದೆ ಹೋಗ್ತಾ ಇದ್ದೆ, ಇಲ್ಲಿ ಕಾಣಿ ಈ ದಾರಿಯೇ ಬಂದಾಯ್ತು. ಬಟ್ ಹೋಗ್ತಾನೆ ಇದ್ರು, ಈ ದಾರಿ ಪಾಸ್ ಕರೀಚಿ ಕೆಳಗಿಂದ ಹಾರಿ ಹೋಯ್ತು ಕಾಣಿ. ದಾರಿ ಬಂದದಕ್ಕೆ ಈ ಹಳ್ಳ ಹತ್ತಿ ಮೇಲೆ ಬಂತ. ದೇವ್ರೇ, ನಾನು ಇನ್ನೊಂದು ಗೊತ್ತಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅಯ್ಯೋ, ಇದು ಹೋಗ್ತಿದ್ದಲ್ದ, ಇನ್ನು ಮುಗಿಸಿ ಹೋಗ್ತಿದ್ದಲ್ದ ಇದ? ಅಯ್ಯೋ ಅಯ್ಯೋ ಅಯ್ಯೋ, ಯಾಕ ಇಟ್ಕೊಂತೀಯ? ದೇವ್ರೆ, ನಾವು ಇಲ್ಲಿಗೆ ಬಂದದ ರೀಸನ್ ಎಂತ ಗೊತ್ತಾ? ಇವರು ಪ್ರತಿ ವರ್ಷ ಜೇನ್ ಕಳಗ್ ಬರ್ತಾರೆ, ಜೇನಿಗೆ ಹಾಕಿ ಮೇಣ ಎಲ್ಲ ಮಾಡ್ತಾರೆ ಮನೆಯಲ್ಲೇ. ಅದನ್ನ ಅಲ್ಲಿ ಇಟ್ಟು ಪ್ಯೂರ್ ಹನಿನ ತಗೋಕ್ ಬತ್ರು. ಅದಕ್ಕೋಸ್ಕರ ಈ ಸಲ ನಾನು ಬಂದಿರು ವಿಡಿಯೋ ಎಲ್ಲ ಮಾಡೋಕತ್ತಂತ್ರ. ಅಂದ್ರೆ ಫಸ್ಟ್ ಟೈಮ್, ಇನ್ನು 2 months ಬಿಡ್ಕೋದಕ್ಕೆ ಕಾಣಿ. ಇಲ್ಲಿ ನೋಡಿ ಆ ಜೇನ್ ಹುಳಗಳೆಲ್ಲ ನೋಡಿ ತಲೆ ಮೇಲೆ ಇದಾವೆ. खत्म, बाय बाय, टाटा, गुड बाय, गया. ಅಯ್ಯಪ್ಪ, ಚೂರು ಭಯನೇ ಇಲ್ಲ. ದೇವ್ರೆ, ನಂಗೆ ಕಚ್ಚಿಲ್ಲ ಅಂದ್ರೆ ಸಾಕು ಭಗವಂತ. ಪ್ಲೇಸ್ ನೋಡಿ, ಇಲ್ಲಿಗೆಲ್ಲ ಬಪ್ಪಕ್ಕೆ ಸಾಧ್ಯ ಇತ್ತ? ಫುಲ್ ಡೌನ್ ಹಳ್ಳ ನಿಂತದ್ ನೋಡಿ, ಕ್ರಾಸೇ ನಿಂತಿದೆ. ಅಲ್ಟಿಮೇಟ್. ತೆಗ್ದ್ರು ಬಂತು. ನಣ ಎಲ್ಲ ಕಚ್ಚುತ್ತೀಗ. ದೇವ್ರೆ, ಕೈ ಹಾಕಿದ್ರು. ನೋಡಿ ನೀವು, ನಾವು ಈ ಥರ ಎಲ್ಲ ಪ್ರಪಂಚ ಕಾಣಲೇ ಇಲ್ಲ. ಆಡದ್ದೇ ತಿಂದದ್ದೇ ಬಂದದ್ದೇ ಆಯ್ತು ನಮ್ದು ಇಲ್ಲಿ ತನಕ. ಎಷ್ಟು ಲೈಫಲ್ಲಿ ಎಷ್ಟು ಸ್ಟ್ರಗಲ್ ಮಾಡೋಕ್ಕಂತ ಇರತ್ತೆ ನೋಡಿ. ಎಲ್ಲ ಈಗ ಅರ್ಥ ಆಗ್ತೈತಿ, ಎಲ್ಲರಿಗೂ ಪೆಟ್ಟು ಬಿದ್ದ ಮೇಲೆ ಅರ್ಥ ಆಗೋದು. ನನ್ನ ಪರಿಸ್ಥಿತಿನೂ ಹಾಗೆ ನೋಡಿ. ನೀವೆಲ್ಲ ಸಪೋರ್ಟ್ ಮಾಡಿ. ಎಲ್ಲ ಹೊಸ್ತು ಸ್ಟಾರ್ಟ್ ಮಾಡ್ತಾ ಇದ್ದೆ, ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ನೋಡಿ. ಈಗ ಜೇನ್ ಇದ್ದು ಫುಲ್ ವೀಡಿಯೋ ಮತ್ತು ಹೇಗೆ ಎತ್ತ ಅಂತ ಹಾಕ್ತೆ. ಈಗ ಭಯ ಇದ್ದರೂ ನಿಮಗೋಸ್ಕರ ವೀಡಿಯೋ ಮಾಡ್ಕೊಂತ ಬಂದದ್ದು ನಾನು ಇಲ್ಲಿಗೆ. ಹಿಂಗೆ ಸಪೋರ್ಟ್ ಮಾಡಿ.
ದೇವ್ರೆ, ಇದ್ರದ್ದೆಲ್ಲ ಬಗ್ಗೆ ಡೀಟೇಲ್ ಲಾಸ್ಟಿಗೆ ಹೇಳ್ತಾ ಆಯ್ತಾ ನಿಮಗೆ, ಫುಲ್ ವಿಡಿಯೋ ಕಾಣಿ. ನಿಜವಾಗ್ಲೂ ಮೀಟ್ರ್ ಬೇಕು ಗುರು, ಮೀಟ್ರು ಥೋಲ್ ಕಾಣಿದೇವ್ರೆ. ಯಬ್ಬ, ನಾನು ಸ್ಟ್ಯಾಚು ಆಗಿ ನಿಂತಿದೆ ಹಿಂಗೆ. ಅಬ್ಬಾ ದೇವ್ರೆ, ಅದ್ರಲ್ಲಿ ನೋಡಿ ಜೇನುಳ ನೋಡಿ. ಅಬ್ಬೋ, ನಂಗೆ ಬೇಡ ಬೇಡ ಬೇಡ, ಅಷ್ಟು ಬೇಡ, ಹಂಗೀಗ ಇಡಿ, ಆಮೇಲೆ ತಿಂತೆ. ನೀವು ಫಸ್ಟ್ ಬಿಸಾಡ್ದಲ್ಲ ಮೊಟ್ಟೆ ಅಂದ್ರೆ ಅವು ಮರಿ ಮಾಡು ಕಾಲ. ಇದು ಮೊಟ್ಟೆನಾ? ಜೇನ್ ಕಮ್ಮಿ ಇತ್ತಲ್ಲ, ಬಿಡ್ಬೇಕಿತ್ತಲ್ಲ. ಅದೆಂತ ಇಳಿತಿದ ನೀರ್ ಮೇಲಿಂದ? ಸೂಪರ್ ಇದೆ ಅಲ್ಲ. ಹುಳ ಇತ್ತಲ್ಲ, ಈಚೆ ಕೂತ್ಬೇಡಿ, ಅಲ್ಲ ಹಾಕಿ ಎದ್ರೊಳಗೆ ಹಾಕಿ. ಮೊಟ್ಟೆನಾ ಬಿಸಾಡ್ರಿಲ್ಲ? ಮೊಟ್ಟೆನಾ? ಮೊಟ್ಟೆ ಅದ್ರಲ್ಲಿ ಜೇನು ಇತ್ತಾ? ಜೇನು ಮತ್ತೆ ಮೊಟ್ಟೆ ಜೇನು ಹಾಂ, ಎಲ್ಲ ಫುಲ್ ಜೇನು. ಈಗ ಅಷ್ಟು ಜೇನುಗಳು ಹೊರಗೆ ಬಂತ, ಹಾರ್ಟ್ ಒಳಗೆ ಲಬಾಡ ಬಾ ಅಂತ ಇತ್ಕಣಿ. ಅವ್ರಿಗೆ ಮಾತ್ರ ಕೈ ಹಾಕೋರಿಗೆ ಹೆದರಿಕೆ ಇಲ್ಲ. ಇಲ್ಲಿ ನಿಂತಿನಲ್ಲ, ನನಗೆ ಬಾಯಿ ಬಂದಿತ್ತೆಲ್ಲ. ಒಂದು ವರ್ಷ ಬೇಕತ್ತಲ್ಲ ಅಷ್ಟು ಇದೆಲ್ಲ ಮಾಡೋಕೆ? ಅಲ್ಲ, ಒಂದು ವರ್ಷ ಇರಲ್ಲ, ಅವು ಬರೋದೇ ಮಳೆಲೆಲ್ಲ ಹೋಗುತ್ತೆ. ಇದು ಈಗ ಮಳೆಯಲ್ಲಿ ಜೇನುಗಳು ಇಪ್ಪದಿಲ್ಲ, ಮಳೆಲಿ ಊರಿನ ಕಡೆ ಹೋಗುತ್ತೆ. ಹಾಂ, ಬಿಸಿಲು ಆ ಕಡೆ, ಈ ಕಡೆ ಇರೋದಿಲ್ಲ. ಈ ಜೇನುಳಕ್ಕೂ ಒಂದೊಂದು ಟೈಮ್ಸ್ ಅಂದ್ರೆ ಒಂದು ವರ್ಷಕ್ಕೆ ಒಂದೇ ಸತಿ ಅವ್ರು ಹಾಕುದು. ಅಂದ್ರೆ ಮಳೆಗಾಲದಲ್ಲಿ ಇಲ್ಲಿರುವುದಿಲ್ಲ, ಉಡುಪಿ ಸೈಡ್ ದಕ್ಷಿಣ ಕನ್ನಡ ಎಲ್ಲಿ ಬಿಸಿಲಿರುತ್ತೆ ಅಲ್ಲಿಗೆ ಹೋಗುತ್ತೆ, ಮಳೆಗೆ ಇಪ್ಪುದಿಲ್ಲ ಅದು. ಇನ್ನು ಇಲ್ಲಿ ಬೇಸಿಗೆ ಬಂತು ಇಲ್ಲಿ ಬದುತ್ತೆ, ಲೈಕ್ ಆ ಥರ ಆಚೆಯಿಂದ ಈಚೆಗೆ ಹೋಗ್ತಾ ಇರುತ್ತಂತೆ. ನಮ್ಮ ಪ್ರಕೃತಿಯಲ್ಲಿ ಕಾಣಿ ಎಂತೆಂಥ ಒಳ್ಳೊಳ್ಳೆ ಕ್ರಿಯೇಚರ್ಸ್ಗಳೆಲ್ಲ ಐತಿ. ಹಿಂಗೆ ಇದರ ಕ್ರಿಯೇಚರ್ಸ್ಗಳು ಮುಂದೂ ಇರಲಿ ಅಂತ ಬಯಸುವ, ಮತ್ತು ಎಲ್ಲದನ್ನೂ ಸೇವ್ ಮಾಡೋಕೆ ಇಚ್ಛಿಸುವ ಅಂತ ಹೇಳೋಕೆ ಇಷ್ಟಪಡ್ತೆ. ಹಿಂಗೆ ಮಲೆನಾಡು ಕಡೆ ತುಂಬ ವೆರೈಟಿ ಆದ ಕಲ್ಚರ್ಗಳಿತ್ತು, ಯಾರೂ ಕಂಡಿದ್ದಿಲ್ಲ. ಮಲೆನಾಡವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದೆಲ್ಲ. ಅದನ್ನೆಲ್ಲ ನಾನು ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೆ. ನನ್ನ ಚಾನಲ್ ನಾನು ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಅದನ್ನ ಜೇನನ್ನೆಲ್ಲ ತೆಗೆದು ವಾಪಸ್ ಅದನ್ನ ಹಂಗೆ ಮುಚ್ಚಿ ಇಟ್ರೀಗ ಆಯ್ತು, ಮುಗೀತು ನೋಡಿ. ಇಷ್ಟು ಸಿಕ್ತೆ ಒಂದಿದ್ರಲ್ಲಿ. ಇದು ಕಮ್ಮಿ, ಅಂದರೆ ತೆಗೆದ್ರು ಇನ್ನೂ ತುಂಬ ಇರುತ್ತೆ. ಈಗ ಈ ಸಲ ಜಾಸ್ತಿ ತೆಗಿಯಲ್ಲ, ಇದು ಫಸ್ಟ್ ಬಂದಿದ್ದಷ್ಟೇ. ಇನ್ನು ಟೈಮ್ ಕೊಡ್ಬೇಕು ಅದಕ್ಕೆ ಅಲ್ಲ. ವಿಡಿಯೋದಲ್ಲಿ ಗೊತ್ತಾಗಲ್ಲ, ಈ ಮರ ಇತ್ತಲ್ಲ, ಜೈಂಟ್ ಟ್ರೀ ಎಲ್ಲ ಯೂಸ್ ಮಾಡ್ತಾರಲ್ಲ ಆ ಮರದ್ದೆಲ್ಲ ತೋರ್ಸಕ್. ನಾನು ನೋಡಿ ರಿಯಲ್ ಆಗಿ ತೋರಿಸ್ತಾ ಇದ್ದೆ ಅದಲ್ಲ ಗೈಸ್. ಅವ್ರು ಹೋಗ್ತಾರೆ ನೋಡಿ, ಎಲ್ಲ ನೋಡಿ, ಇಲ್ಲಿ ದಾರಿನೇ ಇಲ್ಲ. ಲೈಫಲ್ಲಿ ಮಾತ್ರ ಎಂಥದ ಇಲ್ಲಿ ಈ ಥರದೆಲ್ಲ ಎಕ್ಸ್ಪೀರಿಯನ್ಸ್ ಇರಬೇಕಾಯ್ತಾ. ಹಬ್ಬ ಹೇಗೆ ಹೋಗ್ತದೆ ನೋಡಿ, ಗಟ್ಸ್ಬೇಕು ಅದಕ್ಕೆ. ಯಾಕಂದರೆ ಈಗ ನಾವು ಹೋಗೋದೇ ಒಂದು ರೂಟು, ಅದರಿಂದ ಎಕ್ಸಿಟೇ ಒಂದು ರೂಟು. ಕಾಡು ಒಳಗೆಲ್ಲ ದಾರಿ ಕಂಡು ಹಿಡ್ಕೊಂಡು ಹೋಗ್ತಾರಲ್ಲ, ರಿಯಲಿ ಗ್ರೇಟ್. ಅಲ್ಲಿ ನೋಡಿ ಮೇಲೆ ಹೋದ್ರು, ನಾನು ಇಲ್ಲೇ ಬಿಟ್ಟು. ಯಾಕೆ ಕಳಿಸ್ತೀರ ಈಗ? ಮತ್ತೊಂದು ಮರದೊಳಗೆ ಕೈ ಹಾಕ್ರ. ಯಾವ ಧೈರ್ಯದ ಮೇಲೆ ಕೈ ಹಾಕ್ತಾರೆ ನೋಡಿ. ಹುಳಗಳು ನೋಡಿ ತಲೆ ತುಂಬ ತಿರುಗ್ತಾ ಇದೆ, ಅವಸ್ಥೆ ಅಲ್ಲದೆ. ಏನು ಅಲ್ಲ,
ಸ್ವಲ್ಪ ಕೂತ್ಕೊಂಡೆ. ಈಗ ಮತ್ತೆ ಹೋದ್ರೆ ಬೇರೆ ಕಡೆ ಎಲ್ಲ ನೋಡ್ಕೊಬತ್ತೆ ಅಂತ. ಮನೆಯಿಂದ ಗೊತ್ತಾ, ಇಲ್ಲೆಲ್ಲ ಜೇನ್ ಅವ್ರು ಹಾಕಿರ್ತಾಳೆ ಅದನ್ನೆಲ್ಲ ಕದುಕಂತ ಬರ್ತಾರಂತ ಮತ್ತೆ ಕಳ್ಳರು. ಇಂಥ ಕಾಡಿಗೆ ಜೇನ್ ಕದಿಯೋಕೆ ಬರ್ತಾರೆ ನೋಡಿ, ಎಂಥ ಮನ್ಸರು ಮಾರೆ. ಇರ್ತಾರೆ ಅವ್ರವ್ರು ಒಬ್ಬೊಬ್ರದ್ದು ಒಂದೊಂದು ಹೊಟ್ಟೆ ಪಾಡೆ ಅಂತ ಮಾಡೋದು. ಬಟ್ ನಾನು ಚಿಕ್ಕಪ್ಪಂಗೆ ಇಷ್ಟಲ್ಲ ಎಂತ ಕಷ್ಟಪಡ್ತೀರಿ ಕೇಳುವಾಗ ಅವ್ರು ಹೇಳ್ತಿದ್ರು ಬೆಟ್ಟದಕ್ಕಿಂತ ಬೆಟ್ಟ ದೊಡ್ಡದಿದೆ ಅಂತ. ಅದ್ರ ಅರ್ಥ ಗೊತ್ತಾಯ್ತು ನಂಗೆ. ಜೀವನದಲ್ಲಿ ಎಂತಾರು ಮಾಡಿ ಸಾಧನೆ ಮಾಡಿ ದುಡ್ಡು ಮಾಡಕ್ಕೆ ಹಂಗಿಗಲ್ಲ ಅಂತ ಇದ್ರೆ ಬರೀ ಈಗ ಒಂದಿದ್ರೆ ಆತಿಲ್ಲ. ಅದಕ್ಕೋಸ್ಕರ ನಾವು ಕಷ್ಟಪಡ್ಬೇಕು. ಎಷ್ಟು ಕಷ್ಟಪಟ್ಟರು ಸಾಲ ಮಾರೆ. ಅದೇ ಶ್ರವಣ್ ಬ್ರೋ ಹೇಳ್ತಾರಲ್ಲ, ಈಗ ಅವ್ರು ಒಂದು ಐಟಮ್ ತಗೊಂಬೋಸ್ಕರ ಅದ್ರ ಡಬಲ್ ದುಡಿತೆ ನಾನಂತ, ಆ ಥರ ಮಾಡ್ಬೇಕಷ್ಟೆ. ಇಲ್ಲಾಂದ್ರೆ ಜೀವನ. ಈ ಬಿಸಿಲೊಳಗೆ ನಾನು ಬೆಂದೋದೆ ಮಾರೆ ಸಾವ್. ಒಳ್ಳೇದಾಗ್ತದೆ ನಿನ್ಗೆ ಸೂರ್ಯ, ಒಳ್ಳೇದಾಗ್ತದ ನಿನ್ಗೆ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಆಯ್ತು, ಲಾಸ್ಟ್ ಒನ್. ಈಗ ಲಾಸ್ಟ್ ಮಾಡ್ಕೆ ನೋಡ್ತಿದ್ದಾರೆ. ಇನ್ನು ಮನೆಗೆ ಹೊರಡೋದು. ಮನೆಗೆ ಹೋಗಿ ಜೇನೆಲ್ಲ ತೆಗ್ದು ಇವತ್ತಿನ ವಿಡಿಯೋ ಎಂಡ್ ಮಾಡ್ತೆ. ಎಂಡ್ ತನಕ ಕಾಣೆ ಓಕೆ. ಗಾಡಿ ಅಲ್ಲಿಟ್ಟು ಆ ಕಡೆಯಿಂದ ಹೋಯ್ತಾ. ಈಗ ಬಪ್ಪು ದೀಚೆಯಿಂದ ದೇವ್ರೆ ಇವತ್ತಿನ ದಿನ ಅಂದ್ರೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಿಮಗೆ ಜೇನುಹುಳಗಳ ಬಗ್ಗೆ ಮತ್ತು ಜೇನು ಹಾಕೋದ್ರ ಬಗ್ಗೆ ಅಂತ ಫುಲ್ ಡೀಟೇಲ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ. ನನ್ನ ಚಾನಲ್ ಒಂದು ಮತ್ತಪಾಸ್ ಹೇಳ್ತಿದೆ, ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬತ್ತೇಕ ಬಾಯ್ ಬಾಯ್.